ವೀಕ್ಷಕರೇ ನಮಸ್ಕಾರ. ಇನ್ಸೈಟರ್ಸ್ ನ್ಯೂಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ದೇಶದಾದ್ಯಂತ ಅತ್ಯಂತ ಪ್ರಚಲಿತದಲ್ಲಿರೋ ಘಟನೆ, ಹಾಗೆ ದೇಶದ ಜನರ ಗಮನ ಸೆಳೆದಿರೋ ಘಟನೆ ಅಂತ ಹೇಳಿದ್ರೆ, ಧರ್ಮಸ್ಥಳದಲ್ಲಿ ಒಬ್ಬ ವ್ಯಕ್ತಿ ಬಂದು ಧರ್ಮಸ್ಥಳದ ಸುತ್ತಮುತ್ತ ತಾನು 100 ಹೆಣಗಳನ್ನು ಹೂತಿಟ್ಟಿದ್ದೇನೆ, ಅದನ್ನು ತೋರಿಸೋದಾಗಿ ಹೇಳಿ ಶರಣಾಗಿದ್ದಾನೆ. ಹಾಗಾಗಿ ಈ ತನಿಖೆ ಈಗ SIT ಕೈಗೆ ತಲುಪಿದ್ದು ಶೋಧ ಕಾರ್ಯ ಈಗಾಗಲೇ ಆರಂಭ ಆಗಿದೆ. ಈಗಾಗಲೇ 10 ಕಡೆಗಳಲ್ಲಿ ಆತ ತೋರಿಸಿದ ಪಾಯಿಂಟ್ಗಳಲ್ಲಿ 10 ಪಾಯಿಂಟ್ಗಳಲ್ಲಿ ಶೋಧ ಕಾರ್ಯ ಮುಕ್ತಾಯಗೊಂಡಿದ್ದು, ಇದೀಗ ಬಂದ ಬೆಳವಣಿಗೆ ಅಂತ ಹೇಳಿದ್ರೆ, ಈಗಿನ ತಕ್ಷಣದ ಬೆಳವಣಿಗೆ ಅಂತ ಹೇಳಿದ್ರೆ, ಇದೀಗ 11ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ಆರಂಭ ಆಗಿದೆ. ಈಗಾಗಲೇ ನೀವೀಗ ನೋಡ್ತಿರ್ಬೋದು, ಹಸಿರು ಪರದೆಯನ್ನ ಕಟ್ಟಿದ್ದಾರೆ, ಅದರಿಂದ ಆಚೆ ಶೋಧ ಕಾರ್ಯಗಳು ಈಗಾಗಲೇ ನಡೀತಾ ಇದೆ. ಮುಂದಿನ ಬೆಳವಣಿಗೆ ಏನು ಅಂತ ಈಗ ಸ್ವಲ್ಪವೇ ತಕ್ಷಣದ ಒಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ ಕೆಲವೇ ಕ್ಷಣಗಳಲ್ಲಿ ಈಗ ಗೊತ್ತಾಗಲಿದೆ. ಈಗಾಗಲೇ 100 ಜನ ಇಲ್ಲಿ ಜಮಾಯಿಸಿದ್ದಾರೆ. ಅದ್ರ ಜೊತೆಗೆ ಪೊಲೀಸ್ ರಕ್ಷಣೆ ಕೂಡ ಅಲ್ಲಿ ಆಗ್ತಾ ಇದೆ. ಈಗಾಗಲೇ ಅನಾಮಿಕ ವ್ಯಕ್ತಿ ಅಲ್ಲಿ ಸ್ಥಳಕ್ಕೆ ಧಾವಿಸಿ ಇಂತಹ ಸ್ಥಳದಲ್ಲಿ ತಾನು ಇಲ್ಲಿ ಒಂದು ಹೆಣವನ್ನು ಹೂತಿಟ್ಟಿದ್ದೇನೆ ಅಂತ ಹೇಳ್ಕೊಂಡಿದ್ದಾನೆ. ಹಾಗಾಗಿ SIT ಅಧಿಕಾರಿಗಳು ಈಗಾಗಲೇ ಸ್ಥಳವನ್ನ ಶೋಧ ಕಾರ್ಯಕ್ಕೆ ಒಳಪಡಿಸಿದ್ದಾರೆ. ಈಗ ಇನ್ನು ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ಯಾವ್ದಾದ್ರು ಕುರುಹು ಸಿಗುತ್ತಾ, ಒಂದು ಅಸ್ಥಿಪಂಜರ ಇರ್ಬೋದು, ಮೂಳೆ ಇರ್ಬೋದು, ಅಥವಾ ಆ ಒಂದು ಮೃತರಿಗೆ ಸಂಬಂಧಪಟ್ಟ ಯಾವ್ದಾದ್ರು ವಸ್ತು ಈ ಪ್ರದೇಶದಲ್ಲಿ ಸಿಗ್ಬೋದು ಅನ್ನೋದು ಜನರ ಕುತೂಹಲಕ್ಕೆ ಕಾರಣ ಆಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅಲ್ಲಿನ ಮುಂದಿನ ಬೆಳವಣಿಗೆ ಏನು ಅನ್ನೋದು ಇನ್ನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ವೀಕ್ಷಕರೇ, ಅನಾಮಿಕ ವ್ಯಕ್ತಿ ಧರ್ಮಸ್ಥಳದ ಸುತ್ತಮುತ್ತ ಶವ ಹೂತಿಟ್ಟ ಪ್ರಕರಣದಲ್ಲಿ ಇದೀಗ ನಾವು 11ನೇ ಪಾಯಿಂಟ್ ಹತ್ರ ಇದ್ದೀವಿ. ಆತ 11ನೇ ಪಾಯಿಂಟ್ ಅನ್ನು ತೋರಿಸಿ ಈ ಸ್ಥಳದಲ್ಲಿ ತಾನು ಒಂದು ಹೆಣವನ್ನು ಹೂತಿಟ್ಟಿರೋ ಹಾಗೆ ಹೇಳಿದ್ದ. ಹಾಗೆ SIT ಅಧಿಕಾರಿಗಳು ಹಾಗೆ ಆ ಅನಾಮಿಕ ವ್ಯಕ್ತಿ ಬೆಳಿಗ್ಗೆ 11 ಅಷ್ಟೊತ್ತಿಗೆ ಈ ಒಂದು ಸ್ಥಳಕ್ಕೆ ಬಂದಿದ್ದಾರೆ. ಆದರೆ ನೀವಿಲ್ಲಿ ನೋಡ್ಬೋದು, ಇಲ್ಲಿ ಯಾವ ಒಂದು 11ನೇ ಪಾಯಿಂಟ್ ಅನ್ನು ತೋರಿಸಿದ್ದಾನೆ ಅಲ್ಲಿ ಯಾವುದೇ ಒಂದು ಉತ್ಖನನ ಕಾರ್ಯ ಆಗ್ತಾ ಇಲ್ಲ ಅಂತ ಒಂದು ಅನುಮಾನ ಮೂಡ್ತಾ ಇದೆ. ಯಾಕಂತ ಹೇಳಿದ್ರೆ ಇಲ್ಲೇ ನೋಡ್ತಾ ಇರ್ಬೋದು, ಇಲ್ಲೊಂದು ಹಿಟಾಚಿ ನಿಂತಿದೆ. ಈ ಹಿಟಾಚಿ ಒಂದು ಉತ್ಖನನ ಕಾರ್ಯಕ್ಕೆ ಬಳಸೋದಕ್ಕೆ ಅಂತ ಇಲ್ಲಿಗೆ ತರಿಸಿದ್ರು. ಆದರೆ ಇಲ್ಲಿ ಯಾವುದೇ ಒಂದು ಉತ್ಖನನ ಕಾರ್ಯ ಆಗ್ತಾ ಇಲ್ಲ ಅನ್ನೋ ಅನುಮಾನ ಮೂಡ್ತಿದೆ. ಇದರ ಜೊತೆ ಅವರು ಬೆಳಿಗ್ಗೆ ಬಂದ ಕೂಡಲೇ ಅವರು ಈ ಪಾಯಿಂಟ್ನ ಒಳಗೆ ನುಗ್ಗೋದು ಬಿಟ್ಟು ಅದರ ಪಕ್ಕದ ಒಂದು ಕಾಡಿಗೆ ಒಳನುಸುಳಿದ್ದಾರೆ SIT ಅಧಿಕಾರಿಗಳು, ಹಾಗೆ ಆ ಅನಾಮಿಕ ವ್ಯಕ್ತಿ. ಹಾಗೆ ಈ 13ನೇ ಪಾಯಿಂಟಲ್ಲಿ ಯಾವುದೇ ಚಲನವಲನ ಅನ್ನೋದು ಕಂಡು ಬರ್ತಾ ಇಲ್ಲ. ಅದರ ಜೊತೆಗೆ ಇನ್ನೊಂದು ಅನುಮಾನಾಸ್ಪದ ಸಂಗತಿ ಏನು ಕಂಡು ಬರ್ತಾ ಇದೆ ಅಂತ ಹೇಳಿದ್ರೆ, ಆ ಸ್ಥಳಗಳಿಗೆ ಉಪ್ಪಿನ ಮೂಟೆಗಳನ್ನು ಕೊಂಡು ಹೋಗಲಾಗ್ತಿದೆ. ಉಪ್ಪಿನ ಮೂಟೆ ಅಂತ ಹೇಳಿದ್ರೆ ಒಂದು ಸಿಕ್ಕಿದ ಅವಶೇಷಗಳನ್ನು ಸಂರಕ್ಷಿಸುವುದಕ್ಕೆ ಉಪ್ಪನ್ನು ಬಳಸ್ತಾರೆ. ಅದರ ಜೊತೆಗೆ ಇನ್ನೊಂದು ಅನುಮಾನ ಏನು ಅಂತ ಹೇಳಿದ್ರೆ, ಅದು ಆಗಿರ್ಲಿಕ್ಕಿಲ್ಲ. ಹಾಗೆ ಜಿಗಣೆಗಳಿಂದ ತಮ್ಮನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಉಪ್ಪನ್ನು ಬಳಸ್ತಾರೆ ಅಂತ ಅನುಮಾನ ಬರ್ತಾ ಇದೆ. ಈ ಅನುಮಾನವನ್ನು ಲೆಕ್ಕ ಹಾಕ್ಕೊಂಡ್ರೆ ಈ ಮೂಟೆಗಟ್ಟಲೆ ಉಪ್ಪು, ಜಿಗಣೆಯನ್ನು ಓಡಿಸೋದಕ್ಕೆ ಮೂಟೆಗಟ್ಟಲೆ ಉಪ್ಪು ಬೇಕಾಗೋದಿಲ್ಲ ಅಂತ ನಮ್ಮ ಅನಿಸಿಕೆ. ಹಾಗೆ ಇನ್ನು ಅವಶೇಷಗಳು ಪತ್ತೆಯಾಗಿದೆ ಅಂತ ಒಂದು ಅನುಮಾನಗಳು, ಕುತೂಹಲ ಹಾಗೆ ಅನುಮಾನ ಪತ್ತೆ ಆಗ್ತಿದೆ. ಇನ್ನು 11 ಒಂದು ಉತ್ಖನನ ಕಾರ್ಯಕ್ಕೆ ಅಂತ ಹೋದ SIT ಅಧಿಕಾರಿಗಳು ಈವರೆಗೆ ಆದರೂ 3.5 ಗಂಟೆ ಆದರೂ ಕೂಡ ಹೊರಗೆ ಬಂದಿಲ್ಲ. ಅಂದರೆ ಯಾವುದೋ ಒಂದು ಅವಶೇಷ ಅಥವಾ ಯಾವುದೋ ಒಂದು ಪಳೆಯುಳಿಕೆ ಇರ್ಬೋದು, ಅಥವಾ ಯಾವುದೇ ಕುರುಹು ಸಿಕ್ಕಿರ್ಬೋದು ಅನ್ನೋ ಅನುಮಾನ ಅಂತೂ ಮೂಡ್ತಾ ಇದೆ. ಇನ್ನು ಮುಂದೇನು ಅಂತ ಕಾದು ನೋಡಬೇಕಿದೆ. SIT ಅಧಿಕಾರಿಗಳು ಇನ್ನೂ ಉತ್ಖನನ ಕಾರ್ಯದಲ್ಲಿ ತೊಡಗಿದ್ದಾರೆ. ಇನ್ನೂ ಯಾರು ಊಟ ಮಾಡದೆ ಅವರ ಕೆಲಸದಲ್ಲಿ ತೊಡಗಿದ್ದಾರೆ. ಹಾಗಾಗಿ ಇಲ್ಲಿ ಯಾವುದಾದ್ರೂ ಒಂದು ಪಳೆಯುಳಿಕೆ ಅಥವಾ ಅಸ್ಥಿಪಂಜರ ಸಿಗುವ ಎಲ್ಲ ಸಾಧ್ಯತೆಗಳು ಎದ್ದು ಕಾಣ್ತಾ ಇದ್ದು, ಮುಂದೇನಂತ ಕಾದು ನೋಡಬೇಕಿದೆ. ವೀಕ್ಷಕರೇ, ಬೆಳಿಗ್ಗೆ 11:15ಕ್ಕೆ ಶುರುವಾದ ಈ ಶೋಧನಾ ಕಾರ್ಯ ಅನ್ನೋದು ಈಗ ಸಂಜೆ 6:30, 6:45 ಆಸುಪಾಸಿನಲ್ಲಿ ಈಗ ಕೊನೆಯಾಗಿದೆ. ಇದನ್ನು ಕೊನೆಯಾಗಿದೆ ಅಂತ ಹೇಳೋಕ್ಕಾಗೋದಿಲ್ಲ. ನಾಳೆ ಮುಂದುವರೆದರೂ ಕೂಡ ಆಶ್ಚರ್ಯ ಅನ್ನೋದೇನೂ ಇಲ್ಲ. ಈಗ ಬೆಳಿಗ್ಗೆ 11:15ಕ್ಕೆ ಏನು ಮಾಸ್ಕ್ಧಾರಿ ವ್ಯಕ್ತಿ 11ನೇ ಪಾಯಿಂಟ್ ಅಂತ ಹೇಳಿ ಕರ್ಕೊಬಂದಿದ್ದ, ಆ ಪಾಯಿಂಟ್ನಲ್ಲಿ ಯಾವುದೇ ಶೋಧ ಕಾರ್ಯ ಆಗಿಲ್ಲ. ಆ ಪಾಯಿಂಟ್ಗೆ ಬಂದ ಕೂಡಲೇ ಇದಕ್ಕಿಂತ ಇನ್ನೂ ಎತ್ತರವಾದ ಪ್ರದೇಶದಲ್ಲಿ ಇನ್ನೊಂದು ಜಾಗವನ್ನು ತೋರಿಸ್ತೀನಿ ಅಂತ ಅಲ್ಲಿಗೆ ಕರ್ಕೊಂಡೋಗಿದ್ದ. ಈಗ ಬಂದಿರುವ ಮಾಹಿತಿ ಪ್ರಕಾರ, ಈಗ ಹಲವು ಮೂಲಗಳಿಂದ ಬಂದಿರುವ ಮಾಹಿತಿ ಪ್ರಕಾರ, ಈಗ ಶೋಧನಾ ಕಾರ್ಯ ಯಾವ ಸ್ಥಳದಲ್ಲಿ ಶೋಧನಾ ಕಾರ್ಯ ಕೈಗೊಂಡಿದ್ದಾರೆ ಆ ಸ್ಥಳದಲ್ಲಿ ಅಸ್ಥಿಗಳು ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಈ ಸ್ಥಳದಲ್ಲಿ ಬುರುಡೆ ಅಥವಾ ಯಾವುದೇ ಪಳೆಯುಳಿಕೆ ಇರ್ಬೋದು ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ನಾಳೆ ಕೂಡ ಈ ಜಾಗದಲ್ಲಿ ಇನ್ನೂ ಉತ್ಖನನ ಕಾರ್ಯ ಆರಂಭಗೊಳ್ಳುವ ಸಾಧ್ಯತೆ, ಅಂದರೆ ಕಂಟಿನ್ಯೂ ಆಗುವ ಸಾಧ್ಯತೆ ಇನ್ನೂ ಹೆಚ್ಚಿದೆ. ಹಾಗಾಗಿ ಇವತ್ತು ಒಂದೇ ಕಡೆ ಇವತ್ತು ಅನ್ನೋದು ಬರೀ ಒಂದು ಕಡೆ ಉತ್ಖನನ ಕಾರ್ಯ ನಡೆದಿದ್ದು, ಅದರಲ್ಲಿ ಅಂದರೆ ಉತ್ಖನನ ಕಾರ್ಯ ನಡೆಯುವ ಸಂದರ್ಭದಲ್ಲಿ ಉಪ್ಪಿನ ಮೂಟೆಯನ್ನು ಕೂಡ
ತಗೊಂಡು ಹೋಗಲಾಗಿತ್ತು. ಅದು ಕೂಡ ಕೆಲವೊಂದು ಅನುಮಾನಾಸ್ಪದ ರೀತಿಯಲ್ಲಿ ಸಂಶಯಗಳು ವ್ಯಕ್ತವಾಗ್ತಾ ಇದೆ. ಅದರ ಜೊತೆ ಏನು 11ನೇ ಪಾಯಿಂಟ್ ಅಂತ ತೋರಿಸಿದ್ರು, ಆ 11ನೇ ಪಾಯಿಂಟ್ನಲ್ಲಿ ಯಾವುದೇ ಒಂದು ಉತ್ಖನನ ಕಾರ್ಯ ನಡೆದಿಲ್ಲ. ಅದರ ಹೊರಗೆ ಅದರ ಹತ್ರ ಒಂದು ಇಟಾಚಿಯನ್ನು ತಗೊಬಂದಿದ್ರು ಅಗೆಯೋದಕ್ಕೆ ಅಂತ, ಅದು ಕೂಡ ಈಗ ಬೆಳಿಗ್ಗೆಯಿಂದ ಸಂಜೆ ತನಕ ಅದೇ ಸ್ಥಿತಿಯಲ್ಲಿ ನಿಂತಿದೆ. ಹಾಗಾಗಿ ನಾಳೆ ಒಂದು ಉತ್ಖನನ ಕಾರ್ಯ ನಡೆಯುವಂಥ ಪಾಯಿಂಟ್ ಕೂಡ ತುಂಬ ಕುತೂಹಲಕಾರಿಯಾಗಿ ಜನ ನಿರೀಕ್ಷೆ ಇರುವಂಥ ಒಂದು ಸ್ಥಳವಾಗಿದೆ. ಹಾಗಾಗಿ ನಾಳೆ ಇನ್ನೂ ಎಷ್ಟು ಅಸ್ಥಿಪಂಜರ ಸಿಗುತ್ತೋ ಇಲ್ವೋ, ಪಳೆಯುಳಿಕೆಗಳು ಕಂಡು ಬರುತ್ತೋ ಇಲ್ವೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇನ್ಸೈಟ್ ರೇಸ್ ಜೊತೆ ನಾನು ರಂಜಿತ್ ಶೆಟ್ಟಿ.